ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದ ಜನರಿಗೆ ಸದ್ಯಕ್ಕೆ ತಪ್ಪುತ್ತದ LPG ಸಂಕಷ್ಟ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸದ್ಯಕ್ಕಂತೂ LPG ಸಂಕಷ್ಟದಿಂದ ಜನ ತಪ್ಪಿಸ್ಕೋಬಹುದಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. 3 ದಿನಗಳಲ್ಲಿ ತೈಲ ಕಂಪನಿಗಳಲ್ಲಾಗಿದೆ 20% ಸುಧಾರಣೆ. ಯಾವಾಗ ಸಮಸ್ಯೆ ತಲೆದೂರ್ತೋ ತೈಲ ಕಂಪನಿಗಳು ಕೂಡ ಇದಕ್ಕೆ ಆಲ್ಟರ್ನೇಟ್ ಏನು, ಪರ್ಯಾಯ ವ್ಯವಸ್ಥೆ ಏನು ಅನ್ನೋದನ್ನ ಕಂಡುಕೊಂಡಿದೆ. ಹೀಗಾಗಿ 20% ಸುಧಾರಣೆಯನ್ನು ಆಗಿದೆ. ರಾಜ್ಯಕ್ಕೂ ಕಮರ್ಷಿಯಲ್ ಮತ್ತು ಗೃಹ ಬಳಕೆ ಗ್ಯಾಸ್ ಜೊತೆಯಲ್ಲೇ ಆಟೋ LPG ಗ್ಯಾಸ್ ಕೂಡ ಬೇಕು, ಅದು ಸರಬರಾಜಾಗ್ತಾ ಇದೆ. 11,41,657 ಗೃಹ ಬಳಕೆಯ ಸಿಲಿಂಡರ್ಗಳು ರಾಜ್ಯಕ್ಕೆ ವಿತರಣೆ ಆಗ್ತಾ ಇದೆ. 20,941 ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ವಿತರಣೆ ಕೂಡ ಆಗ್ತಾ ಇದೆ. ಆಹಾರ ಇಲಾಖೆಯಿಂದ ಸಿಲಿಂಡರ್ ಸರಬರಾಜು ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಒಂದು ಕಡೆ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಬಳಕೆಗೆ, ಇನ್ನೊಂದು ಕಡೆ ಗೃಹೋಪಯೋಗಿ ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದು, ಮತ್ತೊಂದು ಕಡೆ ಆಟೋಗೆ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಬೇಕಲ್ಲ. ಇದು ಮೂರಕ್ಕೂ ಕೂಡ ಆಲ್ಟರ್ನೇಟನ್ನು ಈಗ ರೆಡಿ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸವಿತಾ, ರಾಜ್ಯದಲ್ಲಿ ತಲೆದೋರಿತ್ತು ಗ್ಯಾಸ್ ಸಮಸ್ಯೆ, ಗ್ಯಾಸ್ ಟ್ರಬಲ್, ಯುದ್ಧದ ಪರಿಣಾಮ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಬಟ್ ಯಾವಾಗ ಸಮಸ್ಯೆ ಎದುರಾಯಿತು, ಕಳೆದ 3 ದಿನಗಳಲ್ಲಿ 20% ಈಗ ಸುಧಾರಣೆಯನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಗ್ಯಾಸ್ ಏಜೆನ್ಸಿಗಳು ಅನ್ನೋ ಮಾಹಿತಿ. ಏನು ಮಾಡಿದ್ರು ಹಾಗಾದರೆ ಸುಧಾರಣೆಗೆ ಅನುಸರಿಸಿದಂಥ ಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಮಧುಸೂದನ್, ಕಳೆದ 1 ವಾರದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ, ಜೊತೆಗೆ ಮನೆ ಗೃಹ ಬಳಕೆಯ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆತಂಕ ಶುರುವಾಗಿತ್ತು. ಇದರ ಹೊಡೆತ ಹೋಟೆಲ್ ಉದ್ಯಮಕ್ಕೆ ಜಾಸ್ತಿ ಆಗಿತ್ತು. ಗೃಹ ಬಳಕೆಯ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಪ್ಯಾನಿಕ್ ಆಗಿ ಮುಂಚಿತವಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಿದ್ರು. ಇದರ ಎಫೆಕ್ಟ್ ಹೋಟೆಲ್ ಉದ್ಯಮಕ್ಕೂ ತಟ್ಟು. ಜೊತೆಗೆ ಗೃಹ ಬಳಕೆಯ ಗ್ಯಾಸ್ ಏಕಾಏಕಿ ಬುಕ್ಕಿಂಗ್ ಜಾಸ್ತಿ ಆದಾಗ ಅಲ್ಲಿಯೂ ಕೂಡ ಅಲಭ್ಯತೆ ಜಾಸ್ತಿ ಆಯಿತು. ಈಗಾಗಲೇ ತೈಲ ಕಂಪನಿಗಳಿಂದ 20% ಸುಧಾರಣೆಯಾಗಿದೆ. ಜೊತೆಗೆ 13, 14, 15ನೇ ಈ ಡೇಟ್ನಲ್ಲಿ ಪ್ರತಿಶತ 20% ತೈಲ ಏನಿದೆ ಇದು ಸುಧಾರಣೆ ಆಗಿದೆ ಅಂತ ಈಗಾಗಲೇ ಆಹಾರ ಸರಬರಾಜು ಇಲಾಖೆ ಮಾಹಿತಿಯನ್ನು ನೀಡಿದೆ. ಈಗಾಗಲೇ ಆಹಾರ ಇಲಾಖೆಯ ಸಚಿವರು ಕೂಡ ಇಂದು ಸಭೆ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಅಂದರೆ ಕಮರ್ಷಿಯಲ್ ಗ್ಯಾಸನ್ನು ಎಷ್ಟು ಕೊಡಬೇಕು, ಜೊತೆಗೆ ಗೃಹ ಬಳಕೆಯ ಗ್ಯಾಸನ್ನು ಎಷ್ಟು ನೀಡಬೇಕು ಅಂತ, ಎಲ್ಲಿ ಅವಶ್ಯಕತೆ ಇದೆ, ಯಾವುದಕ್ಕೆ ಎಷ್ಟು ಪ್ರಾಧಾನ್ಯತೆ ನೀಡಬೇಕು ಅಂತ ಈಗ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಈಗಾಗಲೇ ಗೃಹ ಬಳಕೆಯ ಒಂದು ಸಿಲಿಂಡರ್ ಏನಿದೆ ಅದು 11 ಲಕ್ಷದಷ್ಟು ಅಂದರೆ 11 ಲಕ್ಷದಷ್ಟು ಈಗಾಗಲೇ ಗೃಹ ಬಳಕೆ ಸಿಲಿಂಡರ್ನ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಬಳಕೆ ಏನಿದೆ ಅದು 20,000ದಷ್ಟು ಕೊಟ್ಟಿದ್ದಾರೆ. ಮೊದಲ ಪ್ರಾಧಾನ್ಯತೆ ಮನೆಗಳಿಗೆ, ಅದಾದ ಬಳಿಕ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಂತ ಈಗಾಗಲೇ ಸರ್ಕಾರ ಕೂಡ ಹೇಳಿತ್ತು. ಅದರಂತೆಯೇ ಕೂಡ ಈಗ 11 ಲಕ್ಷ ಗೃಹ ಬಳಕೆಯ ಸಿಲಿಂಡರನ್ನು ನೀಡಲಾಗಿದೆ. ಜೊತೆಗೆ 20,000ದಷ್ಟು ಕಮರ್ಷಿಯಲ್ ಗ್ಯಾಸನ್ನು ನೀಡಲಾಗಿದೆ. ಕಳೆದ 3-4 ದಿನಕ್ಕೆ ಹೋಲಿಕೆ ಮಾಡಿದರೆ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಜೊತೆಗೆ ಒಂದಿಷ್ಟು ಹೋಟೆಲ್ ಉದ್ಯಮ ಕೂಡ ಯಥಾವತ್ತಾಗಿ ಸಾಗ್ತಾ ಇದ್ದಾವೆ. ಕ್ಲೋಸ್ ಆದಂತಹ ಹೋಟೆಲ್ ಕೂಡ ಓಪನ್ ಆಗ್ತಾ ಇದ್ದಾವೆ. ಇನ್ನು ಈ ಸಭೆಯ ಬಳಿಕ ಅಂದರೆ ಇವತ್ತು ನಡೆಯುವಂತಹ ಮಹತ್ವದ ಸಭೆಯ ಬಳಿಕ ಇನ್ನಷ್ಟು ಅಂದರೆ ಯಾವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬಹುದು, ಅಥವಾ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬಹುದು, ಅಥವಾ ತೈಲವನ್ನು ಯಾವ ರೀತಿ ಆಮದು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಗೇಲ್ ಕಂಪನಿ ಜೊತೆ ಟೈಅಪ್ ಮಾಡಬಹುದಾ, ಅಥವಾ ಈ ಒಂದು ಬಿಕ್ಕಟ್ಟನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಒಟ್ಟಾರೆ 20% ಸುಧಾರಣೆಯಾಗಿರೋದು ಒಂದು ನಿರಾಳ ಭಾವ ಅಂತ ಹೇಳ್ಬೋದು ರಾಜಧಾನಿಯ ಜನರಿಗೆ, ಜೊತೆಗೆ ರಾಜ್ಯದ ಜನರಿಗೆ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.